ಕಾಲಾಂತರದಿಂದ ಮೀಸಲಾತಿಯ ಮುಖಾಂತರ ಏಳಿಗೆಯನ್ನು ಕಾಣ್ತಾ ಇದ್ದಂತ ಆ ಸಮುದಾಯ ಇತ್ತು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯ. ಈ ಹೇಳಿಕೆಯಿಂದ ಇವತ್ತು ಗಾಬರಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಮೀಸಲಾತಿಯನ್ನ ಈ ಸರ್ಕಾರ ರದ್ದು ಮಾಡಿಬಿಡ್ತಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಆತಂಕ ನಿರ್ಮಾಣ ಆಗಿದೆ. ಈ ಹೇಳಿಕೆಯನ್ನ ಖಂಡಿಸಿ ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ರದ್ದು ಮಾಡಲಿಕ್ಕೆ ಬಿಡೋದಿಲ್ಲ. ಮೀಸಲಾತಿಗೆ ನಾವು ಇವತ್ತು ಕೂಡ ಬದ್ರಿದ್ದೇವೆ. ಈ ಮೀಸಲಾತಿ ಮುಂದುವರಿಯುತ್ತೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಈ ದೇಶದ ಜನ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರ ದೇಶದ ಕ್ಷಮೆಯನ್ನ ಯಾಚಿಸಬೇಕು. ಕಾಂಗ್ರೆಸ್ ಇವತ್ತು ಮೀಸಲಾತಿ ವಿರೋಧಿ ಅನ್ನೋದನ್ನ ವಿಷಯವನ್ನ ಮುಂದೆ ಇಟ್ಕೊಂಡು ನಾಳೆಯಿಂದ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಕರೆಯನ್ನ ಈಗಾಗಲೇ ಕೊಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರು ಅಮೆರಿಕದಿಂದ ವಾಪಸ್ ಬರೋಷ್ಟ್ರೊಳಗೆ ಕಾಂಗ್ರೆಸ್ನಿಗೆ ಪಶ್ಚಾತ್ತಾಪದ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು. ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೇವಲ ಮೊಸಳೆ ಕಣ್ಣೀರನ್ನ ಇಲ್ಲಿಯ ತನಕ ಕಾಂಗ್ರೆಸ್ ಸುರಿಸಿದ್ದು. ಸಂವಿಧಾನದ ಕುರಿತಂತೆ ಕಾಂಗ್ರೆಸ್ ಕೇವಲ ಭಾಷಣವನ್ನ ಮಾಡಿದ್ದು, ಕೈನಲ್ಲಿ ಸಂವಿಧಾನದ ಪುಸ್ತಕವನ್ನು ಮಾತ್ರ ಇಟ್ಕೊಂಡಿದ್ದು. ಮನಸ್ಸಿನ ಒಳಗೆ, ಭಾವನೆಯ ಒಳಗೆ ಎಲ್ಲ ಸಂವಿಧಾನವನ್ನ ವಿರೋಧಿ ಚಟುವಟಿಕೆಯನ್ನು ಅವರು ಮಾಡಿದ್ದು. ತುರ್ತು ಪರಿಸ್ಥಿತಿಯನ್ನ ಹೇರಿದ್ದು ಇವರು, ಸಂವಿಧಾನವನ್ನ ಹಲವು ಬಾರಿ ಲೋಕಸಭೆಯಲ್ಲಿ ತಿದ್ದುಪಡಿ ಮಾಡಿದ್ದು ಇವರು. ಇವತ್ತು ಸಂವಿಧಾನದ ಬಗ್ಗೆ ಭಾಷಣವನ್ನು ಮಾಡ್ತಾ ಇದ್ದಾರೆ. ಯಾವ ಸಂವಿಧಾನ ಮೀಸಲಾತಿಯನ್ನು ನಮಗೆ ಕಲ್ಪಿಸಿಕೊಟ್ಟಿತ್ತೋ ಆ ಮೀಸಲಾತಿಯನ್ನ ಕಸಿಯುವಂತ ಪ್ರಯತ್ನವನ್ನ ಇದೇ ಇವತ್ತಿನ ರಾಹುಲ್ ಗಾಂಧಿ ಅವರ ಹೇಳಿಕೆಯಿಂದ ಇವತ್ತು ಸ್ಪಷ್ಟ ಆಗಿದೆ. ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಏನಿತ್ತು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮುಖಾಂತರ ಇವತ್ತು ಪ್ರಕಟ ಆಗಿದೆ. ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಉದ್ದುದ್ದ ಭಾಷಣಗಳನ್ನ ಮಾಡ್ತಾ ಇದ್ರು. ಇವತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಖಂಡಿಸ್ತಾರಾಗಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂತ ಸಿದ್ದರಾಮಯ್ಯ ಈಗ ಬಾಯಿ ಬಿಡ್ತಾ ಇಲ್ಲ. ಮೀಸಲಾತಿಯ ಪರವಾಗಿದ್ದೇವೆ ಎನ್ನುವಂತ ದೊಡ್ಡ ದೊಡ್ಡ ಹೇಳಿಕೆಯನ್ನ ಬೇರೆ ಬೇರೆ ಏನ್ ಕೊಡ್ತಾ ಇದ್ರು, ಇವತ್ತು ಅವರು ಅದನ್ನ ಉತ್ತರ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ನಾಳೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸಿ ನಾಳೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು. ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಸಚಿವರುಗಳು ಬಂದಂತ ಸಂದರ್ಭದಲ್ಲಿ ಗೆರವು ಹಾಕಬೇಕು ಅನ್ನುವಂತ ಕರೆಯನ್ನು ಕೂಡ ಬಿಜೆಪಿ ಇವತ್ತು ಕೊಡ್ತಾ ಇದೆ. ಯಾವ ತಲತಲಾಂತರದಿಂದ ಮೀಸಲಾತಿಯ ಮುಖಾಂತರ ಏಳಿಗೆಯನ್ನ ಕಾಣ್ತಾ ಇದ್ದಂತ ಆ ಸಮುದಾಯ ಇತ್ತು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯ. ಈ ಹೇಳಿಕೆಯಿಂದ ಇವತ್ತು ಗಾಬರಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಮೀಸಲಾತಿಯನ್ನ ಈ ಸರ್ಕಾರ ರದ್ದು ಮಾಡಿಬಿಡ್ತಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಆತಂಕ ನಿರ್ಮಾಣ ಆಗಿದೆ. ಈ ಹೇಳಿಕೆಯನ್ನ ಖಂಡಿಸಿ ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ರದ್ದು ಮಾಡಲಿಕ್ಕೆ ಬಿಡೋದಿಲ್ಲ. ಮೀಸಲಾತಿಗೆ ನಾವು ಇವತ್ತು ಕೂಡ ಬದ್ರಿದ್ದೇವೆ. ಈ ಮೀಸಲಾತಿ ಮುಂದುವರಿಯುತ್ತೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಈ ದೇಶದ ಜನ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರ ದೇಶದ ಕ್ಷಮೆಯನ್ನ ಯಾಚಿಸಬೇಕು. ಕಾಂಗ್ರೆಸ್ ಇವತ್ತು ಮೀಸಲಾತಿ ವಿರೋಧಿ ಅನ್ನೋದನ್ನ ವಿಷಯವನ್ನ ಮುಂದೆ ಇಟ್ಕೊಂಡು ನಾಳೆಯಿಂದ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಕರೆಯನ್ನ ಈಗಾಗಲೇ ಕೊಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರು ಅಮೆರಿಕದಿಂದ ವಾಪಸ್ ಬರೋಷ್ಟ್ರೊಳಗೆ ಕಾಂಗ್ರೆಸ್ನಿಗೆ ಪಶ್ಚಾತ್ತಾಪದ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು. ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೇವಲ ಮೊಸಳೆ ಕಣ್ಣೀರನ್ನ ಇಲ್ಲಿಯ ತನಕ ಕಾಂಗ್ರೆಸ್ ಸುರಿಸಿದ್ದು. ಸಂವಿಧಾನದ ಕುರಿತಂತೆ ಕಾಂಗ್ರೆಸ್ ಕೇವಲ ಭಾಷಣವನ್ನ ಮಾಡಿದ್ದು, ಕೈನಲ್ಲಿ ಸಂವಿಧಾನದ ಪುಸ್ತಕವನ್ನು ಮಾತ್ರ ಇಟ್ಕೊಂಡಿದ್ದು. ಮನಸ್ಸಿನ ಒಳಗೆ, ಭಾವನೆಯ ಒಳಗೆ ಎಲ್ಲ ಸಂವಿಧಾನವನ್ನ ವಿರೋಧಿ ಚಟುವಟಿಕೆಯನ್ನು ಅವರು ಮಾಡಿದ್ದು. ತುರ್ತು ಪರಿಸ್ಥಿತಿಯನ್ನ ಹೇರಿದ್ದು ಇವರು, ಸಂವಿಧಾನವನ್ನ ಹಲವು ಬಾರಿ ಲೋಕಸಭೆಯಲ್ಲಿ ತಿದ್ದುಪಡಿ ಮಾಡಿದ್ದು ಇವರು. ಇವತ್ತು ಸಂವಿಧಾನದ ಬಗ್ಗೆ ಭಾಷಣವನ್ನು ಮಾಡ್ತಾ ಇದ್ದಾರೆ. ಯಾವ ಸಂವಿಧಾನ ಮೀಸಲಾತಿಯನ್ನು ನಮಗೆ ಕಲ್ಪಿಸಿಕೊಟ್ಟಿತ್ತೋ ಆ ಮೀಸಲಾತಿಯನ್ನ ಕಸಿಯುವಂತ ಪ್ರಯತ್ನವನ್ನ ಇದೇ ಇವತ್ತಿನ ರಾಹುಲ್ ಗಾಂಧಿ ಅವರ ಹೇಳಿಕೆಯಿಂದ ಇವತ್ತು ಸ್ಪಷ್ಟ ಆಗಿದೆ. ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಏನಿತ್ತು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮುಖಾಂತರ ಇವತ್ತು ಪ್ರಕಟ ಆಗಿದೆ. ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಉದ್ದುದ್ದ ಭಾಷಣಗಳನ್ನ ಮಾಡ್ತಾ ಇದ್ರು. ಇವತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಖಂಡಿಸ್ತಾರಾಗಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂತ ಸಿದ್ದರಾಮಯ್ಯ ಈಗ ಬಾಯಿ ಬಿಡ್ತಾ ಇಲ್ಲ. ಮೀಸಲಾತಿಯ ಪರವಾಗಿದ್ದೇವೆ ಎನ್ನುವಂತ ದೊಡ್ಡ ದೊಡ್ಡ ಹೇಳಿಕೆಯನ್ನ ಬೇರೆ ಬೇರೆ ಏನ್ ಕೊಡ್ತಾ ಇದ್ರು, ಇವತ್ತು ಅವರು ಅದನ್ನ ಉತ್ತರ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ನಾಳೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸಿ ನಾಳೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು. ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಸಚಿವರುಗಳು ಬಂದಂತ ಸಂದರ್ಭದಲ್ಲಿ ಗೆರವು ಹಾಕಬೇಕು ಅನ್ನುವಂತ ಕರೆಯನ್ನು ಕೂಡ ಬಿಜೆಪಿ ಇವತ್ತು ಕೊಡ್ತಾ ಇದೆ.